ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ MRP ಟೆಕ್ನಿಕಲ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಲಿಕ್ಕೆ ಇರುವುದು ಒಂದು 15 ವರ್ಷ ಅಥವಾ 10 ವರ್ಷ ಹಳೆಯ ಒಂದು ಕೆರೋಸಿನ್ ಆಯಿಲ್ ಸ್ಟವ್ ಅನ್ನು ರಿಕವರ್ ಮಾಡ್ಲಿಕ್ಕೆ ಆಗ್ತದೆ ಅಂತ, ಅಂದರೆ ಅಷ್ಟು ಹಳೆಯ ಸ್ಟವ್ ಅನ್ನು ಪುನಃ ಕೆಲಸ ಮಾಡುವಂತೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಲಿಕ್ಕೆ ಇರೋದು ಫ್ರೆಂಡ್ಸ್. ಮತ್ತೆ ಯಾಕೆ ತಡ, ಲೆಟ್ಸ್ ಗೋ. ಇದರ ವಾಷರ್ ಹೋಗಿದೆ, ಅಂದರೆ ಇದು ಪಂಪು ಮಾಡಲಿಕ್ಕೆ ಬೇಕಾಗಿ ಇದನ್ನು ಉಪಯೋಗ ಮಾಡ್ತಾರೆ, ಆದರೆ ಇದು ಹೋಗಿದೆ. ಈಗ ಇದಕ್ಕೆ ಬೇರೆ ಯಾವ್ದಾರು ಆಗ್ತದೆ ಅಂತ ನೋಡಬೇಕು. ಇದರ ಡಿಮಾಂಡ್ ಕಡಿಮೆ ಆಗಿದೆ, ಯಾಕಂದ್ರೆ ಈಗ ಗ್ಯಾಸ್ ಸ್ಟವ್ ಅಂದ್ರೆ LPG ಗ್ಯಾಸ್ ಅನ್ನು ಉಪಯೋಗಿಸಿ ಸ್ಟವ್ ಅನ್ನು ಮಾಡಿದ ಕಾರಣ ಈಗ ಇಂಥ ಸ್ಟವ್ಗಳ ಉಪಯೋಗ ಕಡಿಮೆ ಆಗಿದೆ. ಅದಲ್ಲದೆ ಈಗ ಕೆರೋಸಿನ್ ಆಯಿಲ್ ನ ರೇಟ್ ಕೂಡ ಹೆಚ್ಚಾಗ್ತಾ ಇದೆ, ಆದ ಕಾರಣ ಇದರ ಉಪಯೋಗ ಈಗ ಕಡಿಮೆ ಆಗಿದೆ. ಈಗ ಇದರ ನಿಬ್ಬನ್ನು ಕ್ಲೀನ್ ಮಾಡಬೇಕು. ಈಗ ಇದಕ್ಕೆ ಆಯಿಲ್ ಕುದಿಸಿ ನೋಡೋಣ, ಅಂದ್ರೆ ಕೆರೋಸಿನ್ ಆಯಿಲ್ ಹಾಕಿ ಟೆಸ್ಟ್ ಮಾಡಿ ನೋಡೋಣ. ಅಂದ್ರೆ ಇಲ್ಲಿಗ ಬರ್ತದ ಇಲ್ವಾ ಅಂತ ಗೊತ್ತಾಗ್ತಿಲ್ಲ, ಅದ ಕಾರಣ ಇದಕ್ಕೆ ಆಯಿಲ್ ಹಾಕಿ ನೋಡೋಣ. ಫ್ರೆಂಡ್ಸ್, ಈಗ ಇದು ಕೆರೋಸಿನ್ ಆಯಿಲ್ ಅನ್ನು ಹಾಕ್ತಿದ್ದೇನೆ. ತುಂಬಾ ಹಾಕ್ತಿಲ್ಲ, ಸ್ವಲ್ಪ ಹಾಕ್ತಿದ್ದೇನೆ, ಯಾಕಂದ್ರೆ ಇದೀಗ ಕೆಲಸ ಮಾಡ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಇದು ಎಷ್ಟೇ ಗಾಳಿ ಹಾಕಿದ್ರು ಇಲ್ಲ, ಇದು ಬರ್ತಾ ಇಲ್ಲ. ಇಲ್ಲ ಫ್ರೆಂಡ್ಸ್, ಹೊತ್ತುತ್ತಾ ಇಲ್ಲ. ಈಗ ಇಲ್ಲಿ ಇದನ್ನು ಬಿಸಿ ಮಾಡಿ ನೋಡೋಣ, ಬೆಂಕಿ ಹಿಡಿತದ ಅಂತ ನೋಡೋಣ. ಫ್ರೆಂಡ್ಸ್, ಇಷ್ಟವರೆಗೆ ಕಷ್ಟ ಬಂದಾಗ್ಲಿಲ್ಲ, ಇದೀಗ ಲಾಸ್ಟ್ ಅಟೆಂಪ್ಟ್ ಮಾಡಿ ನೋಡುದು. ಈಗ ಹೊತ್ತಿದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಈಗ ಬೆಂಕಿ ಒಟ್ಟಿಗೆ ತುಂಬ ಹೊತ್ತು ಹಿಡಿಬೇದ ಕಾರಣ ಈ ದೀಪಾವಳಿ ಹಿಡಿತಿದ್ದೇನೆ. ಫ್ರೆಂಡ್ಸ್, ಈಗ ಇದು ಎಷ್ಟು ಇದು ಮಾಡಿದ್ರು ಹೊತ್ತುತ್ತೆ ಇಲ್ಲ. ಈಗ ಇದರ ನಿಬ್ಬನ್ನು ಒಮ್ಮೆ ಕ್ಲೀನ್ ಮಾಡಿ ಹಾಕಿ ನೋಡೋದು. ಅಂದ್ರೆ ಹಳೆ ಸ್ಟಾಕ್ ಆದ ಕಾರಣ ಇದರಲ್ಲಿ ಕರಿ ತುಂಬಿರ್ಬೋದು, ಆದ ಕಾರಣ ಈಗ ಇದನ್ನು ಕ್ಲೀನ್ ಮಾಡಿ ನೋಡೋದು. ಈಗ ಬೆಂಕಿ
ಚಿಕ್ಕದಾಗಿ ಹೊತ್ತುತ್ತಿದೆ ಫ್ರೆಂಡ್ಸ್, ದೊಡ್ಡ ಮಟ್ಟಿಗೆ ಹೊತ್ತುತ್ತಿಲ್ಲ. ಫ್ರೆಂಡ್ಸ್ ಈಗ ಹೊತ್ತುತ್ತಿದೆ, ಇದೀಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಫ್ರೆಂಡ್ಸ್ ಇಷ್ಟ ಹಳತ್ತಾದ್ರೂ ಈಗ ಸಹ ಇದು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಈಗ ಇದರ ಉಪಯೋಗ ಬಹಳ ಕಡಿಮೆ, ಯಾಕಂದ್ರೆ ಈಗ ಸೀಮೆ ಎಣ್ಣೆಗೆ ಹಣ ಜಾಸ್ತಿ ಆದ ಕಾರಣ ಈಗ ಇದರ ಉಪಯೋಗ ಕಡಿಮೆ ಆಗಿದೆ. ಈಗ ಇದು ಯಾವ್ದಾದ್ರು ಅರ್ಜೆಂಟ್ ಅಲ್ಲಿ ಯಾವ್ದಾದ್ರು ಅಡಿಗೆ ಆಗ್ಬೇಕಾದ್ರೆ ಇದು ತುಂಬಾ ಸಹಾಯ ಮಾಡುವಂತದ್ದು ಅಂತ ಕಾಣ್ತದೆ, ಯಾಕಂದ್ರೆ ಇದ್ರಲ್ಲಿ ಬೇಗನೆ ಬಿಸಿ ಆಗ್ತದೆ ಹಾಗೂ ಬೇಗನೆ ಅಡುಗೆ ಸಹ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾವುದೇ ಸಜೆಷನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಇನ್ಬಾಕ್ಸ್ ಮಾಡಿ. ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೆ ಗುಡ್ ಬೈ.